ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ರೈತರು ಸಾಂಪ್ರದಾಯಿಕ ಕೃಷಿ ಬೆಳೆಗಳನ್ನು ಮಾಡ್ತಾ ಅಥವಾ ನಿಧಾನವಾಗಿ ತೋಟಗಾರಿಕಾ ಬೆಳೆಗಳತ್ತ ಹೊರಳ್ತಾ ಇದ್ದಾರೆ. ಇದು ತಮಗೆಲ್ಲರಿಗೂ ತಿಳಿದಂತಹ ವಿಷಯನೇ. ಸೊ ಇವತ್ತು ನಾವು KVK ತುಕ್ಕಾನಟ್ಟಿಲಿದ್ದೀವಿ. ಇಲ್ಲಿ ತೋಟಗಾರಿಕೆ ತಜ್ಞರಾಗಿರುವಂತಹ ನಮ್ಮ ಪರಶುರಾಮ್ ಸರ್ ಅವರನ್ನು ಮಾತಾಡಿಸಿ ಬೆಳಗಾವಿಯಲ್ಲಿ ಸದ್ಯದ ಮಟ್ಟಿಗೆ ತೋಟಗಾರಿಕಾ ಬೆಳೆಗಳ ಸ್ಥಿತಿಗತಿ ಯಾವ ರೀತಿ ಇದೆ, ಇಲ್ಲಿ ಬೆಳಗಾವಿ ಅಂತಂದ್ರೇ ಈ ಒಂದು ಕಬ್ಬು ಸಿಕ್ಕಾಪಟ್ಟೆ ಬೆಳೀತಾರೆ. ಈ ಕಬ್ಬನ್ನು ಬಿಟ್ಟು ತೋಟಗಾರಿಕೆ ಬೆಳೆಗಳನ್ನು ರೈತರು ಬೆಳೀತಾ ಇದ್ದಾರಾ, ಬೆಳೆದರೆ ಯಾವ್ದು ಬೆಳೀತಾರೆ, ಈ ಹಣ್ಣಿನ ಬೆಳೆಗಳು ಯಾವ್ದು ಬೆಳೀತಾರೆ, ತರಕಾರಿ ಬೆಳೆಗಳು ಯಾವ್ದು ಬೆಳೀತಾರೆ, ತರಕಾರಿ ಬೆಳೆಗಳು ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಈ ಪ್ಲಾಂಟೇಶನ್ ಬೆಳೆಗಳನ್ನು ಬೆಳೀತಾರಾ ಹೇಗೆ, ಇನ್ನು ಎಲ್ಲ ಮಾಹಿತಿಯನ್ನು, ಜೊತೆಗೆ ಆ ರೀತಿ ಬೆಳೆಯೋ ರೈತರಿಗೆ KVKಯಿಂದ ಇವರು ಏನೆಲ್ಲ ಕೊಡ್ತಾ ಇದ್ದಾರೆ, ಯಾವೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ, ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ತಿಳ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ತೋಟಗಾರಿಕೆ ಒಂದು ಬೆಳೆಗಳ ಕುರಿತು ಹೇಳಬೇಕಂತಂದರೆ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿ ಬಂದು ತುಕ್ಕಾನಟ್ಟಿ. ಸೊ ಈ ಕೃಷಿ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ಸಾಕಷ್ಟು ತಾಲೂಕುಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಅಡಿ ಒಳಗೆ ಬರ್ತಾವೆ. ಸೊ ಕೃಷಿ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ನಾವು ಸಾಕಷ್ಟು ಪ್ರಾತ್ಯಕ್ಷಿತೆಗಳನ್ನು ಮಾಡ್ತೀವಿ. ತೋಟಗಾರಿಕೆ ಬೆಳೆಗಳಾದ ಪ್ರಮುಖ ಬೆಳೆಗಳು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಂತಂದರೆ ಹಣ್ಣಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಬೆಳೆ ಅಂದರೆ ಬಾಳೆ, ಪಪ್ಪಾಯ ಹಾಗೂ ದ್ರಾಕ್ಷಿ. ಆತನಿ ಹಾಗೂ ಹುಕ್ಕೇರಿ ತಾಲೂಕಿನಲ್ಲಿ ಸಾಕಷ್ಟು ದ್ರಾಕ್ಷಿ ಬೆಳೆಗಳನ್ನು ನಾವು ಇಲ್ಲಿ ಕಾಣಬಹುದು. ಆಮೇಲೆ ತರಕಾರಿ ಬೆಳೆಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯದೇ ಒಂದು ಛಾಪು ಮೂಡಿದಂಥ ಒಂದು ಸಾಧನೆ ಇದೆ. ಯಾಕಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರೊಡ್ಯೂಸ್ ಆಗುವಂಥ ತರಕಾರಿ ಬೆಳೆಗಳು ಪಕ್ಕದ ಮಹಾರಾಷ್ಟ್ರದ ಮುಂಬೈ ಮತ್ತು ಗೋವಾ ರಾಜ್ಯಗಳಿಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ಆಗ್ತಾವೆ. ಮತ್ತು ಧಾರವಾಡ ಮತ್ತು ಬೆಂಗಳೂರಿನಂಥ ಸಿಟಿಗಳಿಗೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯ ತರಕಾರಿಗಳನ್ನು ಸಾಗಾಣಿಕೆ ಮಾಡಲಾಗುತ್ತೆ. ಸೊ ಅದಕ್ಕೆ ಪ್ರಮುಖವಾದ ಸ್ಥಳ ಅಂತಂದರೆ ಘಟಪ್ರಭಾ. ಅದು ಸೆಂಟ್ರಲ್ ರೈಲ್ವೆ ಸ್ಟೇಷನನ್ನು ಹೊಂದಿದ್ದು ರೈಲ್ವೆ ಸಂಪರ್ಕ ಮತ್ತು ಹಾಗೂ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನೂ ಚೆನ್ನಾಗಿರೋದರಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ಪಾದನೆಯಾಗುವಂಥ ತರಕಾರಿ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆ ರಾಜ್ಯಗಳಿಗೆ ರಫ್ತಾಗ್ತಾವೆ. ತರಕಾರಿ ಬೆಳೆ ಒಳಗೆ ಅಂತಂದ್ರೆ ಹಸಿಮೆಣಸಿನಕಾಯಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಾರೆ ಹಸಿಮೆಣಸಿನಕಾಯಿಯನ್ನು. ತದನಂತರ ಇಲ್ಲಿ ಟೊಮ್ಯಾಟೊ, ಬದನೆಕಾಯಿ, ಆಮೇಲೆ ಕೆಲವೊಂದು ಭಾಗಗಳಲ್ಲಿ ಖಾನಾಪುರ ಮತ್ತು ಹುಕ್ಕೇರಿ ಭಾಗಗಳಲ್ಲಿ ಪೊಟ್ಯಾಟೊ ಬೆಳೆಗಳನ್ನು ಕೂಡ ಬೆಳೀತಾರೆ. ವಾತಾವರಣಕ್ಕೆ ಅನುಗುಣವಾದಂತೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಣಹವೆ ಪ್ರದೇಶ ಇದೆ ಮತ್ತು ಬೆಟ್ಟಗುಡ್ಡಗಳು, ನಾರ್ದರ್ನ್ ಡ್ರೈ ಝೋನ್, ನಾರ್ದರ್ನ್ ಟ್ರಾನ್ಸಿಷನ್ ಝೋನ್, ನಾರ್ದರ್ನ್ ಹಿಲ್ಲಿ ಝೋನ್ ಎಲ್ಲ ಒಂದು ವಲಯಗಳನ್ನು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಾವು ಗಮನಿಸಬಹುದು. ಈ ಥರ ವೈವಿಧ್ಯಮತೆ ಇರುವುದರಿಂದ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಇಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಇದೆ. ತೋಟಗಾರಿಕೆ ಬೆಳೆಗಳನ್ನು ಬೆಳಗಾವಿ ಜಿಲ್ಲೆ ರೈತರು ವಾಣಿಜ್ಯ ಬೆಳೆಗಳನ್ನಾಗಿ ಬೆಳೆದು ಅದರಿಂದ ಸಂಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುವಂಥ ಎಲ್ಲ ರೈತರು ಕೂಡ ಅವರ ಹೊಲದಲ್ಲಿ ಪ್ರಿಸಿಷನ್ ಫಾರ್ಮಿಂಗನ್ನು ಬಳಕೆ ಮಾಡಿಕೊಂಡು ತರಕಾರಿ ಬೆಳೆಗಳನ್ನು ಬೆಳೀತಿದ್ದಾರೆ. ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ಯಾವುದೇ ತಂತ್ರಜ್ಞಾನ, ಭಾಳಷ್ಟು ಅಡ್ವಾನ್ಸ್ ತಂತ್ರಜ್ಞಾನಗಳನ್ನು, ವೈಜ್ಞಾನಿಕ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಬೆಳೆಯೋದನ್ನು ನಾವು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಕರಿತೀವಿ. ತರಕಾರಿ ಬೆಳೆಗಳಲ್ಲಿ ಮಲ್ಚಿಂಗ್ ಪೇಪರಲ್ಲಿ ಬ್ಲ್ಯಾಕ್ ಮತ್ತು ಸಿಲ್ವರ್ ಮಲ್ಚಲ್ಲಿ ನಾವು ನಮ್ಮ ಭಾಗಗಳಲ್ಲಿ ತಾಪಮಾನ 30 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟಿರ್ತೈತಿ. ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಇರ್ತೈತಿ. ಸಿಲ್ವರ್ ಮಲ್ಚನ್ನು ಯೂಸ್ ಮಾಡ್ತಾರೆ, ಡ್ರಿಪ್ ಯೂಸ್ ಮಾಡ್ತಾರೆ, ಫರ್ಟಿಗೇಷನ್ ಯೂಸ್ ಮಾಡ್ತಾರೆ ಮತ್ತು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಇಲ್ಲಿ ಸಾಕಷ್ಟು ಅಳವಡಿಕೆ ಮಾಡಿಕೊಂಡು ತರಕಾರಿ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಸಲಹೆಯನ್ನು ಪಡ್ಕೊಂಡು ಸಾಕಷ್ಟು ಒಂದು ವೈಜ್ಞಾನಿಕ ಪದ್ಧತಿ ಒಳಗೆ ತರಕಾರಿ ಬೆಳೆಯುವಲ್ಲಿಯೂ ನಮ್ಮ ಬೆಳಗಾವಿ ಜಿಲ್ಲೆ ಭಾಳ ಪ್ರಮುಖವಾಗಿದೆ. ಸೊ ಪಪ್ಪಾಯ ಬೆಳೆಗಳನ್ನು ಇಲ್ಲಿ ಕಮರ್ಷಿಯಲಾಗಿ ಬೆಳೀತಾರೆ. ಪಪ್ಪಾಯದು ಇಲ್ಲಿ ಬೆಳೆಯುವಂಥ ರೈತರು ಎಕ್ಸೆಲ್ ಫುಡ್ ಇಂಡಸ್ಟ್ರಿ ಹುಬ್ಬಳ್ಳಿ ಅವ್ರ ಕಡೆಯಿಂದ ಒಂದು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ.
ಸೊ ಅವರು ಆ ಪಪ್ಪಾಯ ಬೆಳೆಗಳಲ್ಲಿ ಪರಾಗಸ್ಪರ್ಶ ಚೆನ್ನಾಗಾಗಲಿ, ಚೆನ್ನಾಗಿ ಇಳುವರಿ ಬರಲಿ ಅಂತೇಳಿ ಅಂತರ್ಬೆಳೆಯಾಗಿ ಚೆಂಡು ಹೂವನ್ನು ಜಾಸ್ತಿ ಬೆಳೆಯೋದು ಇಲ್ಲಿ ಉಂಟು. ಆರೆಂಜ್ ಕಲರ್ ಚೆಂಡು ಹೂವನ್ನು ಜಾಸ್ತಿ ಬೆಳಿತಾರೆ. ಸೊ ಕಲ್ಕತ್ತಾ ರೆಡ್ ಅಂತ ಅದಕ್ಕೆ ವೆರೈಟಿ ನೇಮು. ಸೊ ಆ ಒಂದು ಚೆಂಡು ಹೂವಿಗೆ ಹೂಗಳು ಸಣ್ಣದಾಗಿ ಬರ್ತಾವೆ. ಅದಕ್ಕೆ ಮತ್ತು ಮಾರುಕಟ್ಟೆ ಬೆಲೆ ನಾವು ಬೇರೆ ಹಳದಿ ಕಲರ್ ಎಲ್ಲೋ ಮ್ಯಾರಿಗೋಲ್ಡ್ಗಿಂತನೂ ಅದಕ್ಕೆ ಒಂದು 5 ರೂಪಾಯಿ ಪರ್ ಕೆ ಜಿಯಷ್ಟು ಮಾರ್ಕೆಟ್ ಜಾಸ್ತಿ. ಸೊ ಜಾಸ್ತಿ ಪ್ರಮಾಣದಲ್ಲಿ ರೈತರು ಅಂತರ್ಬೆಳೆ ಪದ್ಧತಿಯನ್ನು ಪಪ್ಪಾಯದಲ್ಲಿ ಚೆಂಡು ಹೂವನ್ನಾಗಿ ಬೆಳೆಯೋದ್ರಿಂದ ಮುಂಬೈದಿಂದ ವ್ಯಾನ್ಗಳು ಬಂದು ಇಲ್ಲಿ ಚೆಂಡು ಹೂಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮತ್ತು ಪಪ್ಪಾಯ ಎಕ್ಸೆಲ್ ಫುಡ್ ಇಂಡಸ್ಟ್ರಿ ಅವ್ರ ಜೊತೆಗೆ ಸಾವಯವ ಕೃಷಿಯಲ್ಲಿ ಅದನ್ನು ಬೈಬ್ಯಾಕ್ 10 ರಿಂದ 12 ರೂಪಾಯಿ ಪರ್ ಕೆ ಜಿ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ತೋಟಗಾರಿಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹಣ್ಣು, ತರಕಾರಿ, ಹೂಗಳನ್ನು ಮತ್ತು ಹೂಗಳಲ್ಲಿ ಚೆಂಡು ಆಯಿತು. ತದನಂತರ ಗೈಲಾಡಿಯನ್ನು ಸ್ವಲ್ಪ ಬೆಳೀತಾರೆ. ಬೆಳಗಾವಿ ಸುತ್ತಮುತ್ತ ಭಾಗದಲ್ಲಿ ಸಿಟಿ ಒಂದು ಸಂಬಂಧಪಟ್ಟಂಥ ಅಲ್ಲಿ ಬೇಕಾಗುವ ಹೂವಿನ ಒಂದು ಡಿಮ್ಯಾಂಡನ್ನು ಸಪ್ಲೈ ಮಾಡೋದಕ್ಕಾಗಿ ಅಲ್ಲಿ ಬೆಳಗಾವಿ ಸುತ್ತಮುತ್ತ ಜಾಗದಲ್ಲಿ ಹೂಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾರೆ. ಸೊ ಅದು ಬಿಟ್ಟರೆ ತರಕಾರಿ ಮತ್ತು ಹಣ್ಣುಗಳನ್ನು ನಾವು ಈ ಜಾಸ್ತಿ ಯಥೇಚ್ಛವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಣಬಹುದು. ಸೊ ಆಮೇಲೆ ದ್ರಾಕ್ಷಿ ಬೆಳೆಯೋದಕ್ಕೆ ದ್ರಾಕ್ಷಿಯಲ್ಲಿ ಮತ್ತು ದ್ರಾಕ್ಷಿಯ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ಗಳನ್ನು ಅಂತಂದರೆ ದ್ರಾಕ್ಷಿಯನ್ನು ಸಂಸ್ಕರಣೆ ಮಾಡಿ ರೆಸಿನ್ಸನ್ನು ತಯಾರು ಮಾಡ್ತಾರೆ. ಕನ್ನಡದಲ್ಲಿ ಮನುಕು ಅಂತಲೂ ಹೇಳ್ಬೋದು. ಥಾಮ್ಸನ್ ಸೀಡ್ಲೆಸ್ ವೆರೈಟಿಯನ್ನು ಜಾಸ್ತಿ ಇಲ್ಲಿ ಬೆಳೀತಾರೆ. ಪಪ್ಪಾಯದಲ್ಲಿ ರೆಡ್ ಲೇಡಿ ವೆರೈಟಿ ಬೆಳೀತಾರೆ. ಬನಾನದಲ್ಲಿ G9 ವೆರೈಟಿಯನ್ನು ಜಾಸ್ತಿ ಬೆಳೀತಾರೆ. ತರಕಾರಿ ಬೆಳೆಗಳಲ್ಲಿ ನಾವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ವೆಜಿಟೇಬಲ್ ಕೆಪ್ಟೇರಿ ಅಂತ ಮಾಡಿ ಒಂದು 30 ಗುಂಟೆಯಲ್ಲಿ ಪ್ರಿಸಿಷನ್ ಫಾರ್ಮಿಂಗಲ್ಲಿ ವೆಜಿಟೇಬಲ್ ಕೆಪ್ಟೇರಿಯಾ ಅಂತ ಡೆಮೋ ಯೂನಿಟನ್ನು ಮಾಡಿ IIHR ಹಾಗೂ ಸಿಂಜೆಂಟಾ, ನಾಮದಾರಿ ಸಾಕಷ್ಟು ಒಂದು ಪ್ರೈವೇಟ್ ಕಂಪ್ನಿಗಳು ಮತ್ತು ಗೋರ್ಮೆಂಟ್ ಕಂಪ್ನಿಗಳು ಯಾವ ಒಂದು ತಳಿಗಳು ತರಕಾರಿ ತಳಿಗಳು ಜಾಸ್ತಿ ಇಳುವರಿಯನ್ನು ನೀಡಿ ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಸಂಪೂರ್ಣವಾಗಿ ತಡ್ಕೊಂಡು ಜಾಸ್ತಿ ಇಳುವರಿ ನೀಡುವಂಥ ತಳಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವರ್ಷಕ್ಕೆ 2 ರಿಂದ 2 ಮುಂಗಾರು ಮತ್ತು ಹಿಂಗಾರು ಸೀಸನ್ನಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಿರ್ತೇವೆ. ಸೊ ಅದನ್ನು ನಾವು ತರಕಾರಿ ಕೆಫ್ಟೇರಿಯಾ ಅಂತ ಕರಿತೀವಿ. ಸೊ ಆ ತರಕಾರಿ ಕೆಫ್ಟೇರಿಯಾದಲ್ಲಿ ನಾವು ಪ್ರಮುಖವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಯುವಂಥ 7 ರಿಂದ 14 ಥರದ ತರಕಾರಿ ಬೆಳೆಗಳನ್ನು ನಾವು ಬೇರೆ ಬೇರೆ, ಈಗ ಮೆಣಸಿನಕಾಯಿಯಲ್ಲಿ ಅರ್ಕ ಖ್ಯಾತಿ ಒಂದು, ಆಮೇಲೆ ನಾಮದಾರಿ ಸೀಡ್ಸ್ ಅವ್ರದ್ದೊಂದು, ಸಿಂಜೆಂಟಾದೊಂದು. ಸೊ ಈ ಥರ 3 ವೆರೈಟಿಗಳನ್ನು ರೈತರಿಗೆ ಮನಮುಟ್ಟುವ ಹಾಗೆ ಸೊ ಅವನ್ನ ಬೆಳೆಸಿ ಪ್ರಾತ್ಯಕ್ಷಿತೆಯ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಡಲಾಗುತ್ತದೆ. ಸೊ ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಸಾಕಷ್ಟು ಪ್ರಾತ್ಯಕ್ಷಿತೆಗಳ ಫ್ರಂಟ್ ಲೈನ್ ಡೆಮೋಸ್ಟ್ರೇಷನ್ಗಳನ್ನು ಮಾಡಿದ್ದೀವಿ. ಅರಿಶಿನದಲ್ಲಿ ಒಂದು ಸಿಮ್ಯಾಪ್ ಲಕ್ನೋದವರದ ಒಂದು ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರುವಂಥ ಸಿಂಪಿತಾಂಬರ ತಳಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪರಿಚಯ ಮಾಡಿ ಅದನ್ನು ಇಲ್ಲಿ ಈ ಭಾಗದ ರೈತರು ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ. 2017ರಿಂದ ಅದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸೇಲಂ ಒಂದು ಪ್ರಮುಖ ತಳಿಯ ಜೊತೆಗೆ ಅದು ಅರಿಶಿನದ ತಳಿ ಒಂದು ಈಗ ಪ್ರಚಲಿತದಲ್ಲಿದೆ. ಅದರ ಜೊತೆಗೆ ಹೀರೆಕಾಯಲ್ಲಿ ಸಮಸ್ಯೆಗಳನ್ನು ಅಂದರೆ ಅತ್ಯಂತ ಸಣ್ಣ ಒಂದು ಹಣ್ಣು ಬಿಡುವಂಥ ಕಾಯಿ ಬಿಡುವಂಥ ತಳಿಗಳಿದ್ದು ಅದರ ಜೊತೆಗೆ IIHRದ ಅರ್ಕ ಪ್ರಸನ್ನ ಮತ್ತು ಅರ್ಕ ವಿಕ್ರಮ್ ಎಂಬ ತಳಿಗಳು ಅತ್ಯಂತ ಹೆಚ್ಚು ಇಳುವರಿ ನೀಡುವ ಮುಖಾಂತರ ಅವನ್ನು ರೈತರಿಗೆ ಪರಿಚಯಿಸಲಾಗಿತ್ತು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್
ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಇನ್ನು ಪ್ರಮುಖವಾಗಿ ಹೇಳಬೇಕಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಕ್ಕರೆಯ ಒಂದು ಹಬ್ ಅಂತ ಕರೀತಾರೆ. ಬೆಳಗಾವಿ ಕರ್ನಾಟಕದ ಸಕ್ಕರೆ ಹಬ್ ಆಗಿ ಈಗ ಕರ್ನಾಟಕಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಸಕ್ಕರೆ ಉತ್ಪಾದನೆ ಮಾಡುವುದು ಜಿಲ್ಲೆಯಾಗಿ ಬೆಳಗಾವಿ ಜಿಲ್ಲೆಯನ್ನು ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕಬ್ಬಿನ ಬೆಳೆ ಅಥವಾ ಶುಗರ್ ಕೇನ್ ಬೆಳೆ ಜಾಸ್ತಿ ಒಂದು ವಿಸ್ತೀರ್ಣದಲ್ಲಿದೆ. ಸೊ ಅದರೊಂದಿಗೆ ನಾವು ಕಬ್ಬಿನ ಬೆಳೆ ವರ್ಷಕ್ಕೆ ಒಮ್ಮೆ ಆದಾಯ ಕೊಡುವಂಥ ಬೆಳೆ. ಅದರೊಂದಿಗೆ ನಾವು ಟೊಮ್ಯಾಟೊ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಅಥವಾ ದ್ವಿದಳ ಧಾನ್ಯಗಳಾದಂಥ ಹೆಸರು ಬೇಳೆ, ಉದ್ದು, ಸೋಯಾಬೀನ್. ಯಾಕಂದರೆ ನಾವು ಕಬ್ಬಿನ ಬೆಳೆಯನ್ನು 4 ರಿಂದ 6 ಫೂಟ್ ಅಂತರದಲ್ಲಿ ಬೆಳೆಯುವಂಥ ಬೇಸಾಯ ತಾಂತ್ರಿಕೆಗಳು ಈಗ ಪ್ರಚಲಿತದಲ್ಲಿ ಇರುವುದರಿಂದ ನಾವು ಈ ಥರ ಅಂತರ ಬೆಳೆಗಳನ್ನಾಗಿ ಬೆಳ್ಕೊಂಡು ಸೊ 9 ತಿಂಗಳಿಂದ 12 ತಿಂಗಳವರೆಗೆ ಆದಾಯ ಬರುವವರೆಗೆ ನಾವು ಅದನ್ನು ಅಲ್ಲಿವರೆಗೆ ವೇಟ್ ಮಾಡೋ ಬದಲು ಸೊ ಈ ಒಂದು ಅಂತರ ಬೆಳೆ ಪದ್ಧತಿಯಿಂದ ಕಬ್ಬಿಗೆ ಗೊಬ್ಬರವಾಗಿಯೂ ಅದು ಅಂತರ ಬೆಳೆಯ ತ್ಯಾಜ್ಯ ಕಬ್ಬಿಗೆ ಗೊಬ್ಬರವಾಗಿಯೂ ಉಪಯೋಗವಾಗುತ್ತೆ. ಹಾಗೂ ಅಂತರ ಬೆಳೆಯ ಒಂದು ಇಳುವರಿ ರೈತರಿಗೆ ಆದಾಯವಾಗಿಯೂ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾಯಿದ್ದೀವಿ. ಸೊ ನಾವು ಈಗ ಈ ಸಲ ನಾವು ಕಬ್ಬಿನಲ್ಲಿ ಕ್ಯಾಬೇಜ್ ಅಂತರ ಬೆಳೆಯಾಗಿ ಅದನ್ನು ಕೊಡ್ತಾಯಿದ್ದೀವಿ ರೈತರಿಗೆ ಪ್ರಾತ್ಯಕ್ಷಿತೆ ಮೂಲಕ. ಸಾಕಷ್ಟು ಇಲ್ಲಿ ರೈತರುಗಳು ಕೂಡ ಆ ಒಂದು ಅಂತರ ಬೆಳೆ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬೆಳಿಬೇಕಂತೇಳಿ ಅದನ್ನು ಪ್ರಾತ್ಯಕ್ಷಿತೆ ಮಾಡ್ತಿದ್ವಿ. ಆಮೇಲೆ ಅದೇ ಥರನಾಗಿ ಅಂತರ ಬೆಳೆ ಪದ್ಧತಿ ಪ್ರಕಾರ ಅರಿಶಿನದಲ್ಲಿ ಮೆಣಸಿನಕಾಯಿ ಬೆಳೆ. ಅರಿಶಿನೂ ಕೂಡ 8 ರಿಂದ 9 ತಿಂಗಳವರೆಗೆ ಬೆಳೆಯುವಂಥ ಬೆಳೆ. ಸೊ ಅದರ ಮಧ್ಯದಲ್ಲಿ ನಾವು ಜವಾರಿ ಅಥವಾ ಹೈಬ್ರಿಡ್ ತಳಿಯ ಮೆಣಸಿನ ಗಿಡಗಳನ್ನು ನಾಟಿ ಮಾಡೋದರಿಂದ ಸೊ ಯಾರು ಅರಿಶಿನದಲ್ಲಿ 3 ಫೂಟ್ ಬೆಡ್ ಮಾಡಿಕೊಂಡು ಸೊ ಅರಿಶಿನ ಬೆಳೀತಾರಲ್ಲ ಅವರಿಗೆ ಮೆಣಸಿನಕಾಯಿ ಅಂತರ ಬೆಳೆಯನ್ನು ಹಾಕೋದು ಭಾಳಷ್ಟು ಸೂಕ್ತವಾಗುತ್ತೆ. ಸೊ ಪ್ರತಿ ಎಕರೆಗೆ 30 ರಿಂದ 50 ಸಾವಿರ ರೂವರೆಗೂ ಅವರಿಗೆ ಅಂತರ ಬೆಳೆಯ ಇಳುವರಿ ಸಿಗುತ್ತೆ. ಅಂತರ ಬೆಳೆ ಮೆಣಸಿನ ಗಿಡಕ್ಕೆ ಸಲುವಾಗಿ ಅವರು ಯಾವುದೇ ಥರ ಖರ್ಚು ಮಾಡಬೇಕಾಗಿಲ್ಲ. ಯಾಕಂದರೆ ಅರಿಶಿನಕ್ಕೆ ಕೊಡುವಂಥ ಗೊಬ್ಬರ ಮತ್ತು ಔಷಧೋಪಚಾರದಲ್ಲೇ ಈ ಒಂದು ಮೆಣಸಿನ ಗಿಡಗಳ ಇಳುವರಿಯನ್ನು ಪಡಿಬಹುದು. ಈ ಥರ ಸಾಕಷ್ಟು ಒಂದು ತರಬೇತಿ ಕಾರ್ಯಕ್ರಮಗಳು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ICICI ಫೌಂಡೇಶನ್, SKDRDP ಅಂದರೆ ಧರ್ಮಸ್ಥಳ ಕ್ಷೇತ್ರದ ಅವರೆಲ್ಲ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡ್ತಾ ಇರ್ತಾರೆ. ನಾವು ಅವರ ಒಂದು ತರಬೇತಿಗೆ ನಮ್ಮನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆದಿರ್ತಾರೆ. ನಾವು ಅಲ್ಲಿ ಹೋಗಿ ಈ ಥರ ಒಂದು ತೋಟಗಾರಿಕಾ ತಂತ್ರಜ್ಞಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ನೀಡಿ ಸಮಗ್ರ ತೋಟಗಾರಿಕೆ ಬೆಳವಣಿಗೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಂಚೂಣಿಯಲ್ಲಿ ಪಾತ್ರ ವಹಿಸ್ತಾ ಇದೆ ಬೆಳಗಾವಿ ಜಿಲ್ಲೆಗೆ. ನಾವು ನರ್ಸರಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಫಾರ್ಮ್ನಲ್ಲಿ ತೋಟಗಾರಿಕೆ ಸಂಬಂಧಪಟ್ಟ ಹಾಗೆ ನರ್ಸರಿ ಒಂದು ಇಟ್ಕೊಂಡಿದ್ದೀವಿ. ಯಾವುದೇ ತೋಟಗಾರಿಕೆ ಬೆಳೆಗಳಿಗೆ ಮೊದಲನೇ ಹಂತ ಫಸ್ಟ್ ಒಂದು ಬೇಕಾಗುವಂಥ ಒಂದು ವ್ಯವಸ್ಥೆ ತೋಟಗಾರಿಕೆ ಬೆಳೆಗಳಿಗೆ ಅಂದರೆ ನರ್ಸರಿ. ಸೊ ಅಲ್ಲಿ ನಾವು ಸಸ್ಯಗಳನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ
ರೈತರಿಗೆ ಅದರಿಂದ ಉಪಯೋಗಗಳನ್ನು ನೀಡ್ತಾ ಇದ್ದೀವಿ. ಸೊ ನೀವು ನೋಡ್ತಿದ್ದ ಹಾಗೆ ಎಲ್ಲ ನರ್ಸರಿಯವರು ಅವರು ಕಸಿ ಮಾಡಬೇಕಾದ್ರೆ ಎಪಿಕೋಟೈಲ್ ಗ್ರಾಫ್ಟಿಂಗ್ ಅಂತ ಮಾಡ್ತಾರೆ. ಸೊ ಅದು ಸಸಿ ಒಂದು ವಾಟೆಯು 1 ತಿಂಗಳಲ್ಲಿ ಮೊಳಕೆ ಹೊಡೆದು ಅದನ್ನು 2 ತಿಂಗಳಿಗೆ ಈ ಬ್ಯಾಗ್ನಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ ಮೇಲೆ ಅದು 2 ರಿಂದ 3 ತಿಂಗಳಿಗೆ ಅದನ್ನು ಗ್ರಾಫ್ಟ್ ಮಾಡಲಾಗುತ್ತೆ, ಕಸಿ ಕಟ್ಟಲಾಗುತ್ತೆ. ಸೊ ಆ ಒಂದು ಕಸಿಯ ಎತ್ತರವು ಅಗದಿ ಒಂದು 10 ರಿಂದ 20 ಸೆಂಟಿಮೀಟರ್ ಅಂತರದಲ್ಲೇ ಉಳಿಯುತ್ತೆ. ಬೇಸದಿಂದ ಅಂದರೆ ರೂಟ್ ಝೋನ್ದಿಂದ 20 ಸೆಂಟಿಮೀಟರ್ ಅಷ್ಟರೊಳಗೇ ಬರುತ್ತೆ. ಸೊ ಹಾಗಾಗಿ ಅದು ಮುಂದೆ ರೈತರು ಅದನ್ನು ತಾವು ಸಸಿಯನ್ನು ಪರ್ಚೇಸ್ ಮಾಡಿಕೊಂಡು ತಮ್ಮ ಫ್ಲಾಟ್ನಲ್ಲಿ ಹಾಕ್ಕೊಂಡಾಗ, ತಮ್ಮ ಹೊಲದಲ್ಲಿ ನಾಟಿ ಮಾಡಿದಾಗ ಅದು ಮುಂದೆ ಅಂತರ ಬೇಸಾಯ ಪದ್ಧತಿಗಳನ್ನು ಮಾಡಬೇಕಾದ್ರೆ ಆ ಒಂದು ಕಸಿ ಕಟ್ಟಿದ ಒಂದು ಜಾಯಿಂಟ್ ಮಣ್ಣಿನಲ್ಲಿ ಹೂತು ಹೋಗಿಬಿಡ್ತತೆ. ಸ್ಟೆಮ್ ಬೋರರ್ ಹಾಗೂ ಸಾಕಷ್ಟು ಫಂಗಲ್ ಇನ್ಫೆಕ್ಷನ್ ಆಗೋದರಿಂದ ಆ ಒಂದು ಸಸಿ 3 ರಿಂದ 4 ವಯಸ್ಸಿನಲ್ಲೇ ಸತ್ತು ಹೋಗುವಂಥ ಸಾಧ್ಯತೆ ಇರ್ತೈತೆ. ಸೊ ಆಮೇಲೆ ಅದರೊಂದಿಗೆ ಒಂದು ಸಸಿಗಳು 3 ರಿಂದ 4 ತಿಂಗಳ ಒಳಗೇ ಕಸಿಗೆ ಅಥವಾ ಒಂದು ಆಪ್ರೇಷನ್ ಅಂತ ಹೇಳ್ಬೋದು. ಇದನ್ನ ಗ್ರಾಫ್ಟ್ ಮಾಡಲಾಗಿದ್ದ ಸಸಿಗಳು 3 ರಿಂದ 4 ತಿಂಗಳಿಗೆ ಗ್ರಾಫ್ಟ್ ಮಾಡಿದರೆ ಅದರ ಬೆಳವಣಿಗೆಯು ಕೂಡ ಕುಂಠಿತ ಆಗುತ್ತೆ. ಯಾರೋ ಒಂದು 10 ರಿಂದ 20% ಬೆಳವಣಿಗೆ ಕೂಡ ಕುಂಠಿತ ಆಗ್ಬೋದು ರೈತರ ಹೊಲದಲ್ಲಿ. 100 ಗಿಡಕ್ಕೆ ಒಂದು 10 ಗಿಡ ಒಂದು 4-5 ವರ್ಷವಾದ್ರೂ ಒಂದು 2-3 ಫೂಟ್ ಅಷ್ಟೇ ಹೈಟ್ ಬರುವ ಸಾಧ್ಯತೆಯೂ ಇದೆ, ಬೆಳವಣಿಗೆ ಇರೋದಿಲ್ಲ. ಸೊ ಅದನ್ನೆಲ್ಲ ಒಂದು ಪ್ರಾಬ್ಲಮ್ಗಳನ್ನು ಹೋಗಲಾಡಿಸ್ಬೇಕಂತೇಳಿ ನಾವು ಮೊದಲನೇ ಬೇಸಿಕ್ ರೂಲ್ಸ್ಗಳಾದಂಥ ನಾವು ಈ ಒಂದು ಕಸಿನ ಕಟ್ಟಬೇಕಾದ್ರೆ ವೈಜ್ಞಾನಿಕವಾಗಿ ಈ ಒಂದು ರೂಟ್ ಸ್ಟಾಕ್ ಅಂತ ಕರಿತೀವಿ ನಾವು ಕೆಳಗಡೆದು. ಆ ರೂಟ್ ಸ್ಟಾಕ್ದು 9 ಮಂತ್ ಆಗಿರಬೇಕು, ಇಲ್ಲ ಅಂದರೆ ಅದು ಒಂದು ಪೆನ್ನಿನಷ್ಟು ದಪ್ಪ ಇರಬೇಕು ರೂಟ್ ಸ್ಟಾಕ್ದು ಸ್ಟೆಮ್ಮು. ಸೊ 9 ಮಂತ್ ಆದಮೇಲೆ ನಾವು ಮಿನಿಮಮ್ 1 ಫೂಟ್ ಅಥವಾ 40 ಸೆಂಟಿಮೀಟ್ರ್ವರೆಗೆ ಎತ್ತರದಲ್ಲಿ ಕಸಿ ಗಂಟು ಬರುವ ಹಾಗೆ ನಾವು ಒಂದು ಕಸಿಯನ್ನು ಕಟ್ಟಿ ಈ ಒಂದು ಸಸಿಗಳನ್ನು ರೈತರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಸಸಿ ತಯಾರು ಮಾಡಲಿಕ್ಕೆ ಏನು ಒಂದು ಖರ್ಚು ವೆಚ್ಚ ಬಂದಿದೆ ಅದನ್ನು ಮಾತ್ರ ರೈತರ ಹತ್ರ ತಗೊಂಡು ನಾವು ಈ ಸಸಿಗಳನ್ನು ಮಾರ್ತಾಯಿದ್ದೀವಿ. ಸಸಿಗಳನ್ನು ನಾವು ಇದನ್ನು ಉತ್ಪಾದನೆ ಮಾಡಬೇಕಂತಂದರೆ ನಾವು ಈಗ ನಿಮ್ಗೆ ಆಗಲೇ ತೋರಿಸಿದ ಹಾಗೆ ಮಾವಿನ ಸಸಿಗಳನ್ನ ನಾವು ಉತ್ಪಾದನೆ ಮಾಡಬೇಕಂದ್ರೆ ಅದರ ಮದರ್ ಪ್ಲ್ಯಾಂಟ್ಸ್ ಕೂಡ ನಮ್ಮ ಹತ್ರನೇ ಇರಬೇಕು. ಮದರ್ ಪ್ಲ್ಯಾಂಟ್ಸ್ನ ಹೊರಗಡೆ ತೊಗೊಂಬಂದರೆ ಅದು ಯಾವ ಥರ ಇದೆ, ಅದು ಮದರ್ ಪ್ಲ್ಯಾಂಟನ್ನು ಕೆಲವೊಂದು ಸೆಲೆಕ್ಷನ್ನ ಒಂದು ಮಾದರಿಗಳಲ್ಲಿ ಅದಕ್ಕೆ ಕೆಲವೊಂದು ಗುಣಗಳಿರಬೇಕು. ತಾಯಿ ಒಂದು ಗಿಡಕ್ಕೆ ಅದರದ್ದೇ ಆದ ಗುಣಗಳಿರಬೇಕು. ಅವು ಗುಣಗಳು ನಾವು ಬೇರೆ ಕಡೆಯಿಂದ ತಂದರೆ ಅವು ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 1 ಎಕರೆ 30 ಗುಂಟೆಯಲ್ಲಿ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು 5 ಫೂಟ್ ಗಿಡದಿಂದ ಗಿಡಕ್ಕೆ 12 ಫೂಟ್ ಸಾಲಿನಿಂದ ಸಾಲಿಗೆ ಅಳವಡಿಕೆ ಮಾಡಿಕೊಂಡು 1 ಎಕರೆ 30 ಗುಂಟೆಯಲ್ಲಿ 1400 ಒಂದು ಮಾವಿನ ಸಸಿಗಳನ್ನು ಬೆಳೆದಿದ್ದೇವೆ. ಆ ಒಂದು ಮಾವಿನ ತೋಟವನ್ನು ನೀವು ಮುಂದುವರೆದ ಭಾಗದಲ್ಲಿ ನೋಡ್ತೀರಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್,
ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸೊ ಆ ಒಂದು ತೋಟದಲ್ಲಿ ಈಗಾಗಲೇ ಆ ತೋಟವನ್ನು ಸ್ಥಾಪಿಸಿ 4 ರಿಂದ 5 ವರ್ಷ ಕಳೆದಿದೆ. ಯಾವ ಒಂದು ಗಿಡಗಳು ಸಂಪೂರ್ಣವಾಗಿ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನೀಡ್ತಾವೆ, ಆ ಥರದ ಒಂದು ನಾವು ಸಯಾನನ್ನು, ಆ ಥರದ ಒಂದು ತಾಯಿ ಒಂದು ಮಟೀರಿಯಲನ್ನು ತೊಗೊಂಬಂದು ನಾವು ಇದಕ್ಕೆ ಗ್ರಾಫ್ಟ್ ಮಾಡಿ ರೈತರಿಗೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರೊಂದಿಗೆ ನಾವು ಬೇರೆ ಬೇರೆ ಕಸಿ ಗಿಡಗಳನ್ನಾದಂಥ ಸೀತಾಫಲ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಆವರಣದಲ್ಲಿ ತಾಯಿ ಒಂದು ತೋಟವನ್ನು ನಿರ್ಮಿಸಿದ್ದೀವಿ. NMK1 ಗೋಲ್ಡನ್ ಸೀತಾಫಲ ಆಗಿರ್ಬೋದು, ಆಮೇಲೆ ಮತ್ತು ಜವಾರಿ ತಳಿ ಕೂಡ ನಮ್ಮ ಹತ್ರ ಇದೆ ಸೀತಾಫಲ. ಸೊ ಆ ಸೀತಾಫಲ ಅದನ್ನು ಕೂಡ ಈಗ ಮಾವಿನ ಸಸಿ ಪ್ರಕಾರನೇ ನಾವು ಕಸಿ ಮಾಡಿ ಮಾವಿನ ಸಸಿ ಪ್ರಕಾರನೇ ಅದನ್ನು ಕೂಡ ರೈತರಿಗೆ ಕೊಡಲಾಗುತ್ತೆ. ಸೊ ಇನ್ನೂ ಹಲವಾರು ಹಣ್ಣಿನ ಗಿಡಗಳು, ನೇರಳೆ ಹಣ್ಣು, ಈಗ ಮಾವಿನ ಗಿಡ ನೀವು ನೋಡಿದ್ರಲ್ಲ ನಮ್ಮ ಹತ್ರ ಇರೋದು ಕೇಸರ್ ಒಂದೇ ತಳಿ. ಸೊ ಕೇಸರ್ ಅತ್ಯಂತ ಪ್ರಚಲಿತದಲ್ಲಿರುವಂಥ ತಳಿ, ರಫ್ತು ಮಾಡೋಕ್ಕೂ ಭಾಳಷ್ಟು ಒಳ್ಳೆಯದಿದೆ, ಆಮೇಲೆ ವ್ಯಾಲ್ಯೂ ಎಡಿಷನ್ ಮಾಡೋಕ್ಕೂ ತುಂಬ ಒಳ್ಳೆಯದಿದೆ. ಆಪೂಸನ್ನು ಮಾಡ್ತೀವಿ. ಸೊ ಬಟ್ ಬೇಡಿಕೆ ಜಾಸ್ತಿ ಕೇಸರ್ ಇರೋದರಿಂದ ಕೇಸರಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಆಮೇಲೆ ಆಪೂಸು ಮತ್ತು ಕೇಸರಿಗೆ ಡಿಫ್ರೆನ್ಸ್ ಅಂತಂದರೆ ಕೇಸರ್ ಒಂದು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಗಿಡ. ಇದು ಇಲ್ಲಿ ನರ್ಸರಿ ಇರುವಾಗಲೇ ಅಪ್ಪೂಸ್ ಮತ್ತು ಕೇಸರಿಗೆ ಭಾಳ ಡಿಫ್ರೆನ್ಸ್ ಆಗುತ್ತೆ. ಸೊ ಆಮೇಲೆ ಕೇಸರ್ ಫೀಲ್ಡಿನಲ್ಲೂ ಅಷ್ಟೇ ರೋಗ ಮತ್ತು ಕೀಟಗಳನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಮಾವಿನ ಗಿಡ ತಳಿ ಕೇಸರ ಹೊಂದಿದೆ. ಸೊ ಅದೇ ಥರನಾಗಿ ಲಿಂಬು ಕಾಗಜಿ ಟೈಪ್ ಲಿಂಬು, ಆಮೇಲೆ ಪುಲೆ ಶರಬತಿ, ಸಾಯಿ ಶರಬತಿ ಮತ್ತು ಕಾಗಜಿ ಲೈಮ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಚಲಿತ ಇರೋದಂಥ ಲಿಂಬೆ ಹಣ್ಣಿನ ಸಸಿಗಳು. ಸೊ ನಾವು ಕಾಗಜಿ ಟೈಪ್ ಸಸಿಗಳನ್ನು ಮೊದಲಿನಿಂದ ಬೆಳ್ಕೊಂತ ಬಂದಿದ್ದೀವಿ. ಸೊ ಈಗ ಪ್ರತಿಷ್ಠಿತೆ ಬೇಕಂತ ಇದು ಪುಲೆ ಶರಬತಿ, ಇದು ಸಾಯಿ ಶರಬತಿ. ಸೊ ಈ ತಳಿಗಳನ್ನು ನಾವು ಇನ್ನು ಮುಂದಿನ ನಮ್ಮ ಒಂದು ಆವರಣದಲ್ಲಿ ತಾಯಿ ಗಿಡಗಳನ್ನಾಗಿ ಬೆಳ್ಕೊಂಡು ಅದರಿಂದ ನಾವು ಸಸಿ ಉತ್ಪಾದನೆ ಮಾಡುವಂಥ ಒಂದು ಕೆಲಸಕ್ಕಾಗಿ ಅದನ್ನು ತೊಗೊಂಬಂದೀವಿ. ಅದು ಬಿಟ್ಟರೆ ಈಗ ನಾವು ಲಿಂಬೆ ಸಸಿಗಳು, ಕಾಗಜಿ ಟೈಪ್ ಲಿಂಬೆ ಸಸಿಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಅದೇ ಥರನಾಗಿ ಮೆಡಿಸಿನಲ್ ಪ್ಲ್ಯಾಂಟ್ಗಳು ಇದ್ದಾವೆ ನಮ್ಮ ನರ್ಸರಿಯಲ್ಲಿ. ಆಮೇಲೆ ಮೆಡಿಸಿನಲ್ ಪ್ಲ್ಯಾಂಟ್ಗಳು, ಆಮೇಲೆ ಆರ್ನಮೆಂಟಲ್ ಪ್ಲ್ಯಾಂಟ್ಗಳು. ಸೊ ಎಲ್ಲ ಥರ ಸಾಕಷ್ಟು ಒಂದು 15 ರಿಂದ 20 ಥರ ಸಸಿಗಳು ನಮ್ಮಲ್ಲಿ ಸಿಗ್ತಾವೆ. ಸೊ ಕರಿಬೇವು ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ನೇರಳೆ ಹಣ್ಣಿನ ಗಿಡ ಆಗಿರ್ಬೋದು, ಪೇರು ಆಗಿರ್ಬೋದು, ಪೇರು ಕಸಿನೂ ಸಿಗ್ತಾವೆ ಮತ್ತು ಲೇಯರ್ಗಳು ಸಿಗ್ತಾವೆ. ಸೊ ಸೂಕ್ತವಾದ ಸಮಯ ಸಸಿ ನಾಟಿ ಮಾಡಲಿಕ್ಕೆ ಮತ್ತು ಸಸಿ ನಮ್ಮ ಹತ್ರ ಪಡೆಯಲಿಕ್ಕೆ ಜುಲೈದಿಂದ ಆಗಸ್ಟ್ ಆಗಿರ್ತದೆ. ಜುಲೈ ಯಾವಾಗ ಒಂದು ಮಳೆ, ದೊಡ್ಡ ಪ್ರಮಾಣದಾಗಿ ಮಳೆ ಆಗ್ತೈತೆ. ಸೊ ಅದು ಬಿಟ್ಟು ಅದಾದ ಒಂದು 10 ದಿನಕ್ಕೆ ಇನ್ನೊಂದು ಮಳೆ ಆದಾಗ ಸರಿಯಾದ ಸಮಯ ಆಗಿರ್ತೈತೆ ನಾಟಿ ಮಾಡೋಕ್ಕೆ. ಸೊ ಯಾವೆಲ್ಲ ರೈತರು ಸಸಿಗಳು ಬೇಕಂತೀರಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಸಸಿಗಳನ್ನು ಪಡ್ಕೋಬೋದು. ಆಮೇಲೆ ನಿಮಗೆ ಇದರ ತಾಂತ್ರಿಕಗಳು ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ನಾವು ತಾಯಿ ಸಸಿಗಳನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಅದನ್ನು ನೋಡಿ ನೀವು ತಿಳ್ಕೊಬೋದು. ಈ ವರ್ಷದಲ್ಲಿ ನಾವು ಕ್ಯಾಶೋ ಇಲ್ಲಿ ನಮ್ಮ ಭಾಗದಲ್ಲಿ ಬೆಳಗಾವಿ ಮತ್ತು ಖಾನಾಪುರ ಏರಿಯಾದಲ್ಲಿ, ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಒಂದು ಗೋಡಂಬಿ ಸಸಿಗಳನ್ನು ಅತ್ಯಂತ ಅದ್ಭುತವಾಗಿ ಬೆಳೀತಾಯಿದ್ರು. ನಮ್ಮ ಒಂದು ಗೋಕಾಕ್ ಹಾಗೂ ಮೂಡಲಗಿ ತಾಲೂಕುಗಳಲ್ಲಿ ಯಾವುದೇ ಥರ ಅದು ಗೋಡಂಬಿದ ಬೆಳೆಗಳು ನಮ್ಮ ಒಂದು ರೈತರು ಯಾವುದೇ ಥರ ಬೆಳೀತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಒಂದು
ವಿಚಾರಗಳಿದ್ದಾವೆ, ಇಲ್ಲಿ ಸರಿಯಾಗಿ ಬರಲ್ಲ, ಇಲ್ಲಿ ಯಾವುದು ಸಮಸ್ಯೆ ಇದೆ ಅಂಥೇಳಿ ನಾನು ಒಂದು ವಾರ ಉಡುಪಿಗೆ ಗೋಡಂಬಿ ಸಸಿ ತರಬೇತಿಗೆ ಹೋಗಿದ್ದು. ಸೊ ಅಲ್ಲಿ ನಾವು ಒಂದು ವಿಜ್ಞಾನಿಗಳ ತಂಡದೊಂದಿಗೆ ನಾನು ಸಂವಾದ ನಡೆಸಿ, ಸೊ ನಮ್ಮ ಬೆಳಗಾವಿ ನಮ್ಮ KVK ಆವರಣದಲ್ಲಿ ಈ ಸಲ ನಾವು ಒಂದು 120 ಗಿಡ V4, V7 ಹಾಗೂ VNR 3 ತಳಿಗಳನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿತೆ ಮಾಡೋಕ್ಕೆ ಈ ವರ್ಷ ನಾವು ಪ್ಲ್ಯಾಂಟ್ ಮಾಡಿದ್ದೀವಿ. ಸೊ ಅದೇ ಥರನಾಗಿ ಇನ್ನು ನರ್ಸರಿಗೆ ಉಪಯೋಗ ಆಗುವಂಥ ತಾಯಿ ಸಸ್ಯಗಳನ್ನು ಆ್ಯಪಲ್, ಆಮೇಲೆ ಸೀಡ್ಲೆಸ್ ಲಿಂಬು, ಸೊ ಆಮೇಲೆ ಇನ್ನೂ ಸಾಕಷ್ಟು ಅಂಜೂರ, ಹಲಸು, ಆಮೇಲೆ ಪೇರುವಿನ ತೈವಾನ್ ವೈಟ್, VNR, ಸೊ ಆಮೇಲೆ ಈ ಥರ ಸಸಿಗಳನ್ನು ನಾವು ಒಂದು 200 ಸಸಿಗಳನ್ನು ನಾವು ಹಣ್ಣಿನ ಒಂದು ಮಿಕ್ಸ್ಡ್ ಫ್ರೂಟ್ ಆರ್ಚಾರ್ಡ್ ಅಂತೇಳಿ ಒಂದು ನಾವು ಆಫೀಸ್ ಹಿಂದ್ಗಡೆ ಅದನ್ನು ಒಂದು ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಸೊ ನರ್ಸರಿಗೆ ತಾಯಿ ಗಿಡಗಳನ್ನಾಗಿ ಅವನು ಬೆಳೆಸಿ ಮುಂದುವರೆದ ಭಾಗದಲ್ಲಿ ಅವನ್ನು ಉತ್ಪಾದನೆ ಮಾಡುವಂಥ ಆಲೋಚನೆ ಇಟ್ಕೊಂಡು ಅದನ್ನ ಮಾಡ್ತಾಯಿದ್ದೀವಿ. ಇನ್ನೊಂದು ಬಹಳ ಪ್ರಾಮುಖ್ಯವಾಗಿ ಹೇಳಬೇಕಂತಂದರೆ ರೈತರಿಗೆ ನಮ್ಮ ಪ್ರಮುಖವಾಗಿ ಬೇಕಾಗುವಂಥ ಒಂದು ಪೋಷಕಾಂಶಗಳ ಒಳಗೆ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಅವನ್ನು ಎಲ್ಲ ಗೊಬ್ಬರ ಅಂಗಡಿಗಳಲ್ಲಿ ಅವು ಡೈರೆಕ್ಟಾಗಿ ರೈತರಿಗೆ ಸಿಗ್ತವೆ. ಮೈಕ್ರೋನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶಗಳು ರೈತರಿಗೆ ಸಿಗ್ತಾ ಇಲ್ಲ. ಸೊ ಸಿಕ್ಕರೂ ಅವು ಚಿಲೇಟೆಡ್ ಫಾರ್ಮ್ದಲ್ಲಿ ಅವರು ಕೊಡಬೇಕಾಗತ್ತೆ. ಇಲ್ಲ ನಾನ್ ಚಿಲೇಟೆಡ್ ಫಾರ್ಮಲ್ಲಿ ಕೊಟ್ಟರೆ ಅದನ್ನು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ಸೊ ಅದು ಆ ಬೆಳೆಗಳಿಗೆ ಮೀನ್ಸ್ ಕಡಿಮೆ ಅವಧಿಯ ಬೆಳೆಗಳಾದ ತರಕಾರಿ ಹಾಗೂ ಹೂವಿನ ಬೆಳೆಗಳಿಗೆ ಅವು ತಲುಪೋದೇ ಇಲ್ಲ. ಯಾಕಂದರೆ ಅವು ಅವೈಲೇಬಲ್ ಫಾರ್ಮಿಗೆ ಬಂದು ಗಿಡಗಳಿಗೆ ಸಿಗಬೇಕಾದ್ರೆ 2 ರಿಂದ 3 ತಿಂಗಳು ಟೈಮ್ ತೊಗೊಳುತ್ತದೆ. ಸೊ ಅದಕ್ಕೆ IIHR ಬೆಂಗಳೂರು ಒಂದು ತರಕಾರಿ ಸ್ಪೆಷಲ್ ಅಂತೇಳಿ ಒಂದು ತಂತ್ರಜ್ಞಾನ, ವೆಜಿಟಬಲ್ ಸ್ಪೆಷಲ್ ಅನ್ನೋ ಒಂದು ತಂತ್ರಜ್ಞಾನ ಬಿಡುಗಡೆ ಮಾಡಿತ್ತು. ಆ ತಂತ್ರಜ್ಞಾನವನ್ನು ನಾವು ಅವ್ರ ಕಡೆಯಿಂದ ಅದನ್ನು ತಂತ್ರಜ್ಞಾನವನ್ನು ಪಡ್ಕೊಂಡು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಕಾರಿ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯೆಂಟ್ನು ಕೂಡ ನಾವು ರೈತರಿಗೆ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾಯಿದ್ದೀವಿ. ಸೊ ಅದರಿಂದ ನಾವು ರೈತರು ಖರ್ಚು ಉಳಿಸ್ಬೋದು. ಯಾಕಂದರೆ ನೀವು ಚಿಲೇಟೆಡ್ ಫಾರ್ಮ್ದಲ್ಲಿರುವಂಥ ಮೈಕ್ರೋನ್ಯೂಟ್ರಿಯೆಂಟು ಅದು ಸಪ್ರೇಟಾಗೇ ಬರುತ್ತೆ. ಫೆರಸ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಈ ಥರ ಎರಡೆ ಪೋಷಕಾಂಶಗಳು ಇರುವಂಥವು. ಸೊ ಅದಕ್ಕೆ ಪರ್ KGಗೆ 700 ರಿಂದ 800 ರೂಪಾಯಿ ಇರುತ್ತದೆ. ಸೊ ಅದನ್ನು ಬರೀ ಈಗ ತರಕಾರಿ ಸ್ಪೆಷಲ್ ಅನ್ನೋದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 200 ರಿಂದ 220 ರೂಪಾಯಿ ಪರ್ KG ನಾವು ಇಲ್ಲಿ 9 ಸೂಕ್ಷ್ಮ ಪೋಷಕಾಂಶಗಳು ಅದರ ತರಕಾರಿ ಸ್ಪೆಷಲಲ್ಲಿ ಇರ್ತಾವೆ. ಜಿಂಕ್, ಬೋರಾನ್, ಕಾಫರ್, CA, MgS ಇವೆಲ್ಲ, ಕ್ಯಾಲ್ಸಿಯಮ್, ಸಲ್ಫರು, ಮ್ಯಾಗ್ನೀಸಿಯಮ್, ಮಾಲಿಬ್ಡೇನಿಯಮ್ ಇವೆಲ್ಲ ಒಂದು ಪೋಷಕಾಂಶಗಳು ತರಕಾರಿ ಸ್ಪೆಷಲ್ನಲ್ಲಿ ಇರ್ತಾವೆ. ಸೊ ಇನ್ನೂ ಒಂದು ಪ್ರಮುಖವಾಗಿ ತರಕಾರಿ ಸ್ಪೆಷಲ್ದು ಹೇಳಬೇಕಂತಂದರೆ ನೀವು ಈ ತರಕಾರಿ ಸ್ಪೆಷಲ್ನನ್ನು ಬೆಳೆಗೆ ಸಿಂಪರಣೆ ಮಾಡಬೇಕಾಗುತ್ತೆ, ಮಣ್ಣಿಗೆ ಕೊಡುವಂಗಿಲ್ಲ. ಸೊ ಬೆಳೆಗೆ ಸಿಂಪರಣೆ ಮೂಲ ಪೋಷಕಾಂಶ ನೈಟ್ರೋಜನ್ನೊಂದಿಗೆ ಇದನ್ನು ನೀರಿನಲ್ಲಿ ಕರಗಿಸಿ ಒಂದು ಪಂಪಿಗೆ 1 ಲಿಂಬು ಮತ್ತು 1 ಶ್ಯಾಂಪು ಹಾಕ್ಬೋದು, ಇಲ್ಲ ನೀವು ಸ್ಟಿಕ್ಕನ್ನು ಬಳಸ್ಬೋದು. ಸೊ ಈ ಥರ ಮಾಡಿ ನೀವು ಬೆಳೆಗೆ ಸಿಂಪರಣೆ ಮಾಡೋದರಿಂದ 2 ರಿಂದ 3 ದಿನಗಳ ಒಳಗಡೆ ಅದು ಬೆಳೆಗೆ ಹೋಗುತ್ತೆ. ಸೊ ಈ ಮಣ್ಣಿನ ಇಲ್ಲಿ ಒಂದು ಆರೋಗ್ಯವನ್ನು ಕಾಪಾಡಿದಾಗುತ್ತೆ. ಆಮೇಲೆ ಇದನ್ನು 1 ಎಕರೆಗೆ 1 kg ಒಂದು ಸಲಕ್ಕೆ ಬೇಕಾಗುತ್ತೆ. ಸೊ ನೀವು ಟೊಮ್ಯಾಟೊ ಅಥವಾ ಮೆಣಸಿನ್ಕಾಯಿ ಬೆಳೆಗಾರರಿದ್ದರೆ ಸೊ 2 ರಿಂದ 3 kg ನಿಮಗೆ ಪೂರ್ತಿ ಬೆಳೆ ಕಂಪ್ಲೀಟ್ ಆಗುವವರೆಗೆ ನಿಮಗೆ ಬೇಕಾಗುತ್ತೆ. ಬರೀ 600 ರಿಂದ 800 ರೂಪಾಯಿ ಒಳಗಡೆ ನಿಮಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದಾಗುತ್ತೆ. ಆಮೇಲೆ ನೀವು ಇಳುವರಿಲೂ ಕೂಡ 20 ರಿಂದ 25% ಇಳುವರಿ, ಜಾಸ್ತಿ ಇಳುವರಿಯನ್ನು ಕಾಣಬಹುದು. ಸೊ ಆ ಒಂದು ತರಕಾರಿ ಸ್ಪೆಷಲ್ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯವಿದೆ. ಇನ್ನು ಸಾಕಷ್ಟು ಹಲವಾರು ಸೇವೆಗಳನ್ನು ನಮ್ಮ ಬೇರೆ ವಿಜ್ಞಾನಿ ಮಿತ್ರಗಳು ನಿಮಗೆ ಕೊಡ್ತಾರೆ ನೆಕ್ಸ್ಟ್ ಮುಂದಿನ ಅವಧಿಗಳಲ್ಲಿ. ಇದಿಷ್ಟು ತೋಟಗಾರಿಕೆ ಸಂಬಂಧಪಟ್ಟಂಥ ಒಂದು ಚಿತ್ರಣ. ಇದರೊಂದಿಗೆ ಇನ್ನೂ ಪ್ರಮುಖವಾಗಿ ಹೇಳಬೇಕಂತಂದರೆ ನಮ್ಮಲ್ಲಿ ಹುಣಸೆ ಮರಗಳಿದ್ದಾವೆ. ಸೊ 20-25 ವರ್ಷದ 700 ಹುಣಸೆ ತೋಟವನ್ನು ಕೃಷಿ ವಿಜ್ಞಾನ ಕೇಂದ್ರ ತುಕ್ಕನಟ್ಟಿ ಹೊಂದಿದೆ. ಸೊ ಇಲ್ಲಿ ಬೇರೆ ಬೇರೆ ಒಂದು ಆಕಾರದಲ್ಲಿ ಬೇರೆ ಬೇರೆ ಒಂದು ವೈವಿಧ್ಯಮತೆಯಲ್ಲಿ ಹುಣಸೆ ಮರಗಳನ್ನು ಇದ್ದಾವೆ. ಒಂದೊಂದು ಕಾಯಿಗಳು ಒಂದೊಂದು ಮರದ ಒಂದೊಂದು ಗುಣಗಳು ಬೇರೆ ಥರ ಇದ್ದಾವೆ. ಮುಂದಿನ ದಿನಗಳಲ್ಲಿ ನಾವು ಅವನ್ನ ಸರಿಯಾಗಿ ಚೆನ್ನಾಗಿ ಇಳುವರಿ ಕೊಡುವಂಥ ಮತ್ತು ರೋಗ ರುಜಿನಗಳನ್ನು ತಡ್ಕೊಳ್ಳುವಂಥ ಗಿಡಗಳನ್ನು ಆಯ್ಕೆ ಮಾಡಿ ಅವನ್ನು ನಾವು ಉತ್ಪಾದನೆ ಮಾಡಿ
ಅದನ್ನು ಒಂದು ಈ ಬೆಳಗಾವಿ ಜಿಲ್ಲೆಗೆ ಸೂಕ್ತವಾಗುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ರಿಜಿಸ್ಟರ್ ಮಾಡಿ ಆ ತಳಿಯನ್ನು ಮತ್ತು ಆ ಸಸಿಗಳನ್ನು ಉತ್ಪಾದನೆ ಮಾಡಿ ಎಲ್ಲ ರೈತರಿಗೂ ಮುಟ್ಟಿಸುವಂಥ ಕಾರ್ಯವನ್ನು ನಾವು ಹಮ್ಮಿಕೊಳ್ಳೋರಿದ್ದೀವಿ ಮುಂದಿನ ದಿನದಲ್ಲಿ. ಇದೇ ಥರ ಹಲವಾರು ಪ್ರಯೋಗಗಳನ್ನು ಮಾಡಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಯಾವತ್ತೂ ಕೆಲಸ ಮಾಡೋಕ್ಕೆ ಮುಂಚೂಣಿಯಲ್ಲಿರ್ತದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಷ್ಟೋ ತನಕ ನಮಗೆ ಶ್ರೀ ಪರಶುರಾಮ್ ಪಾಟೀಲ್ ಸರು ತೋಟಗಾರಿಕಾ ಬೆಳೆಗಳ ಬಗ್ಗೆ, ತೋಟಗಾರಿಕೆ ಒಂದು ಡಿಪಾರ್ಟ್ಮೆಂಟು KVK ತುಕ್ಕನಹಟ್ಟಿಯಲ್ಲಿ ರೈತರಿಗೋಸ್ಕರ ಏನೇನೆಲ್ಲ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಾಗಿತ್ತು. ಅವರೇ ಹೇಳ್ತಾ ಇರೋ ಹಾಗೆ ರೈತರು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ತೋಟಗಾರಿಕಾ ಬೆಳೆಗಳ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದಾರೆ, ತೋಟಗಾರಿಕಾ ಬೆಳೆಗಳನ್ನು ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅವ್ರು ಏನೇನು ಮಾಡ್ತಾರೆ ಅಂದರೆ ನರ್ಸರಿ ಇರಬಹುದು, ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಇರಬಹುದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರ ಬಗ್ಗೆ ನಮಗೆ ಅವರು ಮಾಹಿತಿಗಳನ್ನು ಕೊಡ್ತಾ ಇದ್ದರು. ನಾವೀಗ ಸದ್ಯಕ್ಕೆ ಬಂದಿರೋದೇನಪ್ಪ ಅಂತಂದರೆ ಬೇಸಿಗೆಯಲ್ಲಿ ಬಂದಿದ್ದೀವಿ. ಅವರು ಮಾಡಿರುವಂಥ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಗಳಲ್ಲಿ ಕೆಲವೊಂದಿಷ್ಟು ಇದೆ, ಕೆಲವೊಂದಿಷ್ಟುಗಳು ಇಲ್ಲ ನೀರಿನ ಸಮಸ್ಯೆಯಿಂದವ. ಆದರೂ ಸಹಿತ ನಮಗೆ ಎಲ್ಲದರ ಬಗ್ಗೆ ಮಾಹಿತಿ ತೋರಿಸಿ, ಸರ್ ಇಲ್ಲಿ ಈ ರೀತಿ ಇತ್ತು, ಈ ರೀತಿ ಇದೆ ನೋಡಿ ಅಂತ ಅಂದ್ಕೊಂಡು ಪ್ರತಿಯೊಂದು ಮಾಹಿತಿಯನ್ನು ರೈತರಿಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನು ಕೊಟ್ಟರು. ಸೊ ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಪರಶುರಾಮ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.